ಕರಾವಳಿ ಉತ್ಸವದ ಅಂಗವಾಗಿ ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಅವರಿಂದ ತಣ್ಣೀರುಬಾವಿ ಬೀಚ್ನಲ್ಲಿ ನಡೆದ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ನೆರೆದ ಪ್ರೇಕ್ಷಕರನ್ನು ಮನರಂಜಿಸಿದರು. ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಅವರ ಸಂಗೀತ ಗಾನ ಸಂಭ್ರಮ ಮೂಲಕ ನೆರೆದ ಜನರನ್ನ ರೋಮಾಂಚನಗೊಳಿಸಿದರು. ಕಾರ್ಯಕ್ರಮದಲ್ಲಿ ಸಂಗೀತ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೇರ ಪ್ರದರ್ಶನ ವೀಕ್ಷಿಸಲು ಜಮಾಯಿಸಿದ್ದರಿಂದ ಬೀಚ್ ಪ್ರದೇಶ ಅಭೂತಪೂರ್ವ ಪ್ರತಿಕ್ರಿಯೆಗೆ ಸಾಕ್ಷಿಯಾಯಿತು. ವಿಜಯ್ ಪ್ರಕಾಶ್ ಅಭೂತಪೂರ್ವ ಗಾಯನವು ಪ್ರೇಕ್ಷಕರನ್ನ ಮೋಡಿ ಮಾಡಿ ಚಪ್ಪಾಳೆಯ ಸುರಿಮಳೆಗೆದ್ರು. ಗಾಯಕ ಪ್ರಸಿದ್ಧ ಹಾಡುಗಳನ್ನು ವೇದಿಕೆಯ ಮೇಲೆ ಹಾಡುತ್ತಾ ಇದ್ದಾರೆ. ಇತ್ತ ಜನಸಮೂಹವು ಸಂತೋಷದಿಂದ ನೃತ್ಯ ಮಾಡುತ್ತಾ ಕೈ ಬೀಸುತ್ತಾ ಮತ್ತು ಪ್ರತಿ ಕ್ಷಣವನ್ನ ಆನಂದಿಸುತ್ತಾ ಇರುವುದು ಕಂಡುಬಂದಿತ್ತು. ಪ್ರೇಕ್ಷಕರಿಂದ ಬಂದ ಉತ್ಸಾಹಭರಿತ ಪ್ರತಿಕ್ರಿಯೆಯು ಇನ್ನೂ ಉತ್ಸಾಹವನ್ನ ಹೆಚ್ಚಿಸಿತ್ತು. ಸಂಜೆಯನ್ನ ಒಂದು ರೋಮಾಂಚಕ ಸಂಗೀತ ಲೋಕದಲ್ಲಿ ತೇಲಾಡುವಂತೆ ಮಾಡಿತು. ಆ ವಾಲ್ಯೂಮ್ ಯಾವ್ದಕ್ಕೆ ಬೇಕು ಗೊತ್ತಾ? ಅಲ್ಲಾಡ್ಸು ಸಾಂಗ್ಗೆ ಇದಕ್ಕಲ್ಲ, ಕನಸಲ್ಲಿ ಬಳಿ ಬಂದು. ಕನ್ನಡದ ಪ್ರಸಿದ್ಧ ಹಾಡು ಹಾಗೂ ತುಳು ಹಿಂದಿ ಹಾಡುಗಳನ್ನ ಹಾಡಿ ನೆರೆದಿದ್ದವರನ್ನ ಮನರಂಜಿಸಿದ್ರು. ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ವಿಜಯ್ ಪ್ರಕಾಶ್ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಸಲ್ಲಿಸ್ತಾ ಇದ್ವಿ ಈ ಒಂದು ಶಾಲು ಹಾಗೆ ಸ್ಮರಣಿಕೆಯ ಜೊತೆಗೆ ಕಲಾಭಿಮಾನಿಗಳ ಚಪ್ಪಾಳೆಯ ಕೃತಜ್ಞತೆ ಅಭಿನಂದನೆಗಳು ಕೂಡ ಸೇರ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ವಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ, ಅದರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂಡ್ ಆಫ್ ಕೋರ್ಸ್. ಇದೇ ವೇಳೆ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಜಿಲ್ಲಾ ಪಂಚಾಯತ್ ಸಿಒ ನರ್ವಾಡೆ ವಿನಾಯಕ್ ಕಾರ್ಪಾರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.